ಇವತ್ತು ನಾನು ನಮ್ಮಮ್ಮ ಇಬ್ಬರು ಸೇರಿ ಈ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲೇ ಸಕ್ಕರೆ ಹಚ್ಚಿ ಮಾಡಿದ್ವಿ. ಮಾಡೋದಷ್ಟು ಕಷ್ಟ ಇಲ್ಲ, ಬಟ್ ಸ್ವಲ್ಪ ಟೈಮ್ ಮತ್ತು ಪೇಷನ್ಸ್ ಜಾಸ್ತಿ ಇರಬೇಕಷ್ಟೆ. ಮೊದಲು ಒಂದು ಪಾತ್ರೆಗೆ 2 ಕಪ್ ಸಕ್ಕರೆ ಮುಳುಗುವಷ್ಟು ನೀರು ಸೇರಿಸಿ ಬೆಳಿಗ್ಗೆನೇ ಸಕ್ಕರೆನ ಕರ್ಗಕ್ಕಿಟ್ಟಿದ್ದೆ. ಸಂಜೆ ಇದನ್ನು ಒಲೆ ಮೇಲೆ ಇಟ್ಕೊಂಡು ಸಕ್ಕರೆ ಕರಗೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊತಿದ್ದೀನಿ. ಇದು ಒಂದು ಕುದಿ ಬಂದ ಮೇಲೆ ಒಂದು ಬಿಳಿ ಬಟ್ಟೆಗೆ ಇದನ್ನು ನೀಟಾಗಿ ಸೋಸ್ಕೋಬೇಕು. ಇದರಲ್ಲಿರೋ ಕಸ ಎಲ್ಲ ಆಚೆ ಬರುತ್ತೆ. ಮತ್ತೆ ಪಾತ್ರೆನ ಒಲೆ ಮೇಲಿಟ್ಟು ಒಂದು ಅರ್ಧ ಕಪ್ಪಷ್ಟು ಹಾಲು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ನೊರೆ ಬರೋ ಥರ. ಇವಾಗ ಇದನ್ನು ಮತ್ತೆ ಬಿಳಿ ಬಟ್ಟೆಯಲ್ಲಿ ಸೋಸ್ಕೋಬೇಕು. ಆ್ಯಂಡ್ ಇವಾಗ ಮತ್ತೆ ಇದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಮೊಸರು ಸೇರಿಸಿ ಮತ್ತೆ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ನೊರೆ ಬಂದಮೇಲೆ ಮತ್ತೆ ಇದನ್ನು ನೀಟಾಗಿ ಸೋಸ್ಕೋಬೇಕು. ಹೀಗೆ ಮಾಡೋದ್ರಿಂದ ಸಕ್ಕರೆಯಲ್ಲಿರುವಂತಹ ಕಸ ಎಲ್ಲ ನೀಟಾಗಿ ಆಚೆ ಬರುತ್ತೆ. ಇವಾಗ 3ರಿಂದ 4 ಸೌಟಷ್ಟು ಈ ಸಕ್ಕರೆ ನೀರನ್ನ ತಳ ಗಟ್ಟಿ ಇರೋ ಪಾತ್ರೆಗೆ ಹಾಕ್ಕೊಂಡು ಒಲೆ ಮೇಲಿಟ್ಟು ಈ ರೀತಿ ಕೈ ಬಿಡದೆ 7ರಿಂದ 8 ನಿಮಿಷ ಚೆನ್ನಾಗಿ ಪಾಕ ತಕ್ಕೋಬೇಕು. ಇದನ್ನು ಕೆಳಗಡೆ ಇಳಿಸಿ ಕೂಡ 5 ನಿಮಿಷ ಚೆನ್ನಾಗಿ ಹೀಗೇನೆ ತಿರುಗ್ತಾ ಇರಬೇಕು. ಈ ರೀತಿ ಬಿಳಿ ಬಣ್ಣ ಬಂದಮೇಲೆ ರಾತ್ರಿ ಇಡೀ ಚೆನ್ನಾಗಿ ನೀರಲ್ಲಿ ಹಾಕಿ ನೆನೆಸಿಟ್ಟಿರುವಂತಹ ಮೌಲ್ಡ್ಸಿಗೆ ಪಾಕನ ಸೇರಿಸ್ಕೋಬೇಕು. ಎಕ್ಸ್ಟ್ರಾ ಪಾಕ ಎಲ್ಲ ಈ ರೀತಿ ಚಾಕುವಿಂದ ರಿಮೂವ್ ಮಾಡಿಕೊಂಡು 4ರಿಂದ 5 ನಿಮಿಷ ಬಿಟ್ಟು ಈ ಮೌಲ್ಡ್ಸ್ನ ಓಪನ್ ಮಾಡಿದರೆ ನಿಮಗೆ ಈ ರೀತಿ ಮುತ್ತಿನಂತ ಇರೋ ಸಕ್ಕರೆ ಅಚ್ಚು ರೆಡಿಯಾಗಿರುತ್ತೆ. ನೋಡಿ, ಅಚ್ಚುಗಳೆಲ್ಲ ಎಷ್ಟು ಈಸಿಯಾಗಿ ಮೌಲ್ಡ್ಸಿಂದ ಆಚೆ ಬರ್ತಿದೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಹೇಗೆ ಬರುತ್ತೋ ಅಂತ ತುಂಬ ಭಯ ಇತ್ತು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ, ನನ್ನ ಫಾಲೋ ಮಾಡಿ.